ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆದಷ್ಟು 2 ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಯಾಕಂದ್ರೆ ಒಂದಿಷ್ಟು ಪ್ರಶ್ನೆಗಳವ ಅದಕ್ಕಿಷ್ಟು ಆನ್ಸರ್ ಮಾಡಬೇಕು. ಹೆಚ್ಚಾಗಿ ಪ್ರಶ್ನೆಗಳು ಸೋಮವಾರ ವ್ರತದ್ದು ಅವಕ್ಕೆಲ್ಲವಕ್ಕೂ ಆನ್ಸರ್ ಮಾಡ್ತೀನಿ. ಈಗ ಮುಂಜಾನೆಯ ಮಾತು, ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಒಂದಿಷ್ಟು ಮಾತುಗಳು. ಈಗ ನೀವು ಏನೇ ಮಾತಾಡಿದರೂ ಅಧಿಕ ಮಾಸದ್ದೇ ಮಾತಾಡ್ತೀವಿ. ಹಾಗೆ ಈ ಅಧಿಕ ಮಾಸದಲ್ಲಿ 1 ದಿನವಾದರೂ ಉಪವಾಸ ಮಾಡುವವನು ಅನಂತ ಪಾಪಗಳಿಂದ ಬಿಡುಗಡೆ ಹೊಂತಾನೆ. ಅಧಿಕ ಮಾಸದೊಳಗೆ ಏಕಭುಕ್ತ ವ್ರತ ಅಂಥೇಳಿ ಅಂದ್ರೆ ಒಂದೇ ಊಟ, ನಕ್ತ ಭೋಜನ ಅಂದ್ರೆ ರಾತ್ರಿಯಲ್ಲಿ ಮಾತ್ರ ಭೋಜನೆ ಮಾಡುವುದು ಅಥವಾ ಉಪವಾಸ ವ್ರತಗಳನ್ನು ಆಚರಿಸುವುದು. ಇವಕ್ಕೆ ಭಾಳ ಪುಣ್ಯ ಲಭಿಸ್ತದೆ. ಉಪವಾಸ ವ್ರತ, ನಕ್ತ ವ್ರತ ಅಥವಾ ಏಕಭುಕ್ತ ವ್ರತಗಳಲ್ಲಿ ಯಾವುದಾದರೂ ಒಂದನ್ನು ಆಚರಿಸಲು ಸಂಕಲ್ಪ ಮಾಡಿ ಯೋಗ್ಯ ಬ್ರಾಹ್ಮಣರನ್ನು ಆಹ್ವಾನಿಸಬೇಕು. ಅಧಿಕ ಮಾಸದಲ್ಲಿ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯವರೆಗೆ ಉಪವಾಸ, ನಕ್ತ ವ್ರತ ಅಥವಾ ಏಕಭುಕ್ತ ವ್ರತ ಸಂಕಲ್ಪಿಸಿ ಪ್ರತಿನಿತ್ಯ ದಾನ ನೀಡಬೇಕು. ವಿಶೇಷವಾಗಿ ಅಪೂಪಗಳನ್ನು ದಕ್ಷಿಣೆ ಸಮೇತ ದಾನ ಮಾಡಿದರೆ ಇನ್ನೂ ಚಲೋ. ದಕ್ಷಿಣೆ ಸಮೇತನ ದಾನ ಮಾಡಬೇಕು. ಕೊನೆಯಲ್ಲಿ ಉದ್ಯಾಪನೆ ಮಾಡಿ ಶ್ರೀಹರಿಯನ್ನು ಪೂಜಿಸಿದಲ್ಲಿ ಸಕಲ ಪಾಪಗಳು ಪರಿಹಾರ ಆಗ್ತಾವೆ. ದಾನ ಮಾಡಲಿಕ್ಕೆ, ವ್ರತವನ್ನು ಆಚರಿಸಲು ಶಕ್ತಿ ಸಾಲದವನು ಉಪವಾಸ ವ್ರತಗಳಿಂದ ದೇಹದಂಡನೆ ಮಾಡಿದರೂ ಎಷ್ಟೋ ಫಲಗಳು ಬರ್ತಾವೆ. ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ತೀರ್ಥಕ್ಷೇತ್ರದಲ್ಲಿ ಇರುವುದು, ಶಾಸ್ತ್ರ ಶ್ರವಣವನ್ನು ಮಾಡುವುದು ತಪ್ಪದೆ ಇವುಗಳಿಂದಲೂ ಬಹಳಷ್ಟು ಪುಣ್ಯ ಗಳಿಸಲಿಕ್ಕೆ ಈ ಅಧಿಕ ಮಾಸ ಬಹಳಷ್ಟು ಯೋಗ್ಯವಾದದ್ದು. ಹಾಗೇನೆ ದಶಮಿ ಹಾಗೂ ದ್ವಾದಶಿಗಳಂದು 1 ಬಾರಿ ಮಾತ್ರ ಭೋಜನ ಎಂಬುದು ಏಕಾದಶಿ ಉಪವಾಸಕ್ಕೆ ಅಗತ್ಯವಾದ ವ್ರತ. ಅಧಿಕ ಮಾಸದಲ್ಲಿ ಸಹ ಈ ನಿಯಮವನ್ನು ಶ್ರೀಹರಿ ಪ್ರೀತಿಗೆಂದು ಪಾಲಿಸುವ ಮನುಷ್ಯನು ಸ್ವರ್ಗವನ್ನು ಪಡಿತಾನೆ. ಸಕಲ ಕಾಮನೆಗಳ ಸಿದ್ಧಿಗಾಗಿ ಉಪವಾಸ ವ್ರತವನ್ನು ಅಧಿಕ ಮಾಸದಲ್ಲಿ ಮಾಡಲೇಬೇಕು. ಪೂರ್ತಿ ತಿಂಗಳ ಉಪವಾಸ ಅಂದ್ರೆ 1 ಪಕ್ಷದ ಉಪವಾಸ, 6 ದಿನ, 3 ದಿನಗಳ ಉಪವಾಸ ಅಥವಾ 1 ದಿನವಾದರೂ ಉಪವಾಸವನ್ನು ಯಥಾಶಕ್ತಿ ಆಚರಿಸಬೇಕು. ಪುರುಷರು, ಸ್ತ್ರೀಯರು, ಕನ್ಯೆಯರು, ಕುಮಾರರು, ರೋಗಿಗಳು, ವೃದ್ಧರು ಸಹ 1 ದಿನವಾದರೂ ಉಪವಾಸವನ್ನು ಮಾಡಲೇಬೇಕು. ವಿಧವೆಯರಿಗಂತೂ ಇದು ವಿಶೇಷ ಕರ್ತವ್ಯ ಅಂಥೇಳಿ ನನಗೆ ಗೊತ್ತಿದ್ದಷ್ಟನ್ನು ಓದ್ಲಿಕತ್ತೀನಿ. ಇಲ್ಲಿ ಒಂದು ಬುಕ್ ಅದ ನನ್ನ ಹತ್ರ, ಅದಕ್ಕೆ ಅದನ್ನು ಒಂಚೂರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಹೇಳಿಕತ್ತೀನಿ ರೀ. ಶ್ರೀಹರಿಗೆ ಪ್ರಿಯವಾದ ಅಧಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ಉದ್ದಿನ ಬೇಳೆ ಉಪಯೋಗಿಸದೇ ಇರುವುದು ಮತ್ತೊಂದು ವ್ರತ. ಇದರಿಂದ ಸಕಲ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕವು ಲಭಿಸುತ್ತದೆ. ಇಷ್ಟದ ಮತ್ತು ದಾನಗಳ ಬಗ್ಗೆನೂ ಒಂದಿಷ್ಟು ನೀವು ಮಾತಾಡೋಣಂತ. ಈಗ ದ್ವಾದಶಿ ಅಡುಗೆ ತಯಾರಿ ನೋಡ್ರಿ. ಎಲ್ಲ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಮ್ಮೆ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿ ಬೇಡ್ಕೊಂಡು ಒಂದು ಸಿಂಪಲ್ ಆದ ದ್ವಾದಶಿ ಅಡುಗೆ ಇವತ್ತು ಭಾಳ ಫಾಸ್ಟ್ ಆಗಿದ್ರಿ. ಎಷ್ಟು ಲಘು ಅಡುಗೆ ಮಾಡೀನಿ ಅಂದ್ರೆ ಒಂದು ½ ಅವರ್ ಒಳಗೆ ಮುಗಿದ್ಬಿಟ್ಟದ ಅಡುಗೆ. ಒಂದು ಸೈಡ ಅನ್ನಕ್ಕೆ ಇಡ್ಲಿಕ್ಕತ್ತೀನಿ, ಇನ್ನೊಂದು ಸೈಡ ತೊಗರಿಬೇಳೆ ತವಿ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ ನೋಡ್ರಿ. ಇವೆರಡೂ ಇಟ್ಟು ಮತ್ತು ಏನು ಅಡುಗೆ ಸ್ಪೆಷಲ್ ಅಂತೀರೇನ್ರಿ, ಚಪಾತಿ, ಅದ್ರ ಜೊತೆಗೆ ಶ್ರೀಕರ್ಣಿ. ನಿನ್ನೆ ನೋಡ್ರಿ ನಾವೇನು ಮಠಕ್ಕೆ ಹೋಗ್ತೀವಲ್ಲ, ಅಲ್ಲಿ ಮಾಮ ಅವ್ರಂತ ಹೇಳಿ ಕರಿತೀವಿ ನಾವು. ಅವ್ರನ್ನೂ ಕೂಡ ನಾನು ಒಂದು ವಿಡಿಯೋದಾಗ ಪರಿಚಯ ಮಾಡಿಸೀನಿ. ಈಗ ಏನರ ಒಂದು 4-5 ದಿವಸನಾಗ ಸಿಕ್ಕರು ಅಂತಂದ್ರೆ ಅವ್ರನ್ನೂ ಕೂಡ ನಾನು ಪರಿಚಯ ಮಾಡಿಸ್ತೀನಿ. ಅವರು ಹಣ್ಣು ಕೊಟ್ಟಿದ್ರು, ಮಾವಿನ ಹಣ್ಣು. ಅಂದ್ರೆ ಇದರೊಳಗೆ ಪೌಡ್ರ್ ಹೊಡೆದದ್ದಾಗಲಿ ಅಥವಾ ಕೆಮಿಕಲ್ ನೀರಲ್ಲಿ ಎದ್ದು ಹಣ್ಣು ಮಾಡಿದ್ದಾಗಲಿ ಅಂಥವಲ್ರಿ. ತಮ್ಮ ಗಿಡದೊಳಗಿನೇ ತೆಗೆದು ಹಣ್ಣು ಮಾಡಿ ತಂದು ಕೊಟ್ಟರು. ಅವನ್ನ ಮನೆಯೊಳಗೆ ಮಾಡಿದ್ದು. ಅದಕ್ಕೆ ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕುಲಕರ್ಣಿ ಅವ್ರು ಅಂಥೇಳಿ ಸರ್ನೇಮ್ ಅವ್ರದ್ದು ಹೆಸರು ಗೊತ್ತಿಲ್ಲರಿ ನನಗೆ. ಅದಕ್ಕೆ ಅವನ್ನೂ ಕೂಡ ಶ್ರೀಕರ್ಣಿ ಚಪಾತಿ ಮಾಡಬೇಕು ಇವತ್ತು ಅಂತ ತಿಳ್ಕೊಂಡು
ಅದ್ರ ತಯಾರಿ ನಡೆಸೀನಿ. ಈಗೇನದ ಕಣಕ ನಾದಿ ಇಟ್ಕೊಳಿಕತ್ತೀನಿ ನೋಡ್ರಿ. ದ್ವಾದಶಿ ಅಡುಗೆ ಅದೇ ಹೇಳಿದ್ನಲ್ರಿ, ಭಾಳ ಸಿಂಪಲ್. ಶೀಕರ್ಣಿ ಇತ್ತು ಅಂತಂದ್ರೆ ನಮ್ಮ ಮನೆ ಒಳಗೆ ಮತ್ತೆ ಏನೂ ಬೇಡ ಅಂತಾರೆ. ಆದರೂ ಮಧ್ಯಾಹ್ನ ಮತ್ತು ಮಕ್ಕಳು ನೋಡ್ರಿ, ನಾನು ನಮ್ಮ ಮನೆಯವರು ಏಕಾದಶಿ ಮಕ್ಕಳು ಮಾಡ್ತಾರೆ. ಆದ್ರೆ ದ್ವಾದಶಿಗೆ ಅವರಿಗೆ ಒಂದೇ ಊಟ ಮಾಡಿರಿ ಅಂತ ನಾವು ಹೇಳಿಲ್ರಿ. ಯಾಕಂದ್ರೆ ಬೆಳೆಯುವ ಮಕ್ಕಳು ಇನ್ನೂ ಸಣ್ಣ ವಯಸ್ಸಿನವ್ರು ಏಕಾದಶಿ ಮಾಡೋದೇ ಒಂದು ದೊಡ್ಡದು ಅಂತ ತಿಳ್ಕೊಂಡು ನಾನು ಅದನ್ನೇನು ರೆಸ್ಟ್ರಿಕ್ಷನ್ ಹಾಕಿಲ್ಲ. ಹೀಗಾಗಿ ಅವರಿಗೆ ಮಧ್ಯಾಹ್ನ 4 ಗಂಟೆ 3:30 4 ಗಂಟೆಗೆ ಬಂದಾಗ ಬೇಕಾಗ್ತದೆ ಊಟ. ಅವ್ರ ಸಲುವಾಗಿ ಆದರೂ ಒಂದಿಷ್ಟು ನಾನು ಮಾಡಲಿಕ್ಕೇ ಬೇಕು. ನಮ್ಮ ಮನೆಯವ್ರದ್ದು ನಂದು ಏನದಲ್ಲ ಒಂದೇ ಊಟ ಇರ್ತದೆ ನೋಡ್ರಿ. ಈಗ ಒಂದು ಮೆಂತ್ಯ ಪಲ್ಯ, ಒಂದು ಪಾಲಕ್ ಪಲ್ಯ ಸೂಡಿತ್ತು, ತೊಳೆದು ಇಟ್ಕೊಂಡಿತ್ತು. ಅವನ್ನ ಚೆಂದಾಗಿ ಹೆಚ್ಚಿ ಇಟ್ಕೊಂಡು ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ತೊಗರಿಬೇಳೆ ಅಂತೂ ಕುದಿಲಿಕ್ಕಿಟ್ಟೀನಿ. ಈಗ ತೊಗರಿಬೇಳೆ ಕುದ್ದು ಅಂತಂದ್ರೆ ಮುದ್ದೆ ಪಲ್ಯ ತಯಾರಿ ಆಗ್ತದೆ. ಮುದ್ದೆ ಪಲ್ಯ ಅಂದ್ರೆ ಎಲ್ರಿಗೂ ಇಷ್ಟವಾದ ಮುದ್ದೆ ಪಲ್ಯ. ಬಕ್ರಿಗೂ ಬರ್ತದೆ, ಚಪಾತಿಗೂ ಬರ್ತದೆ, ಅನ್ನಕ್ಕಂತೂ ಹೇಳಿ ಮಾಡಿಸಿದ್ದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೆಂತ್ಯದಿಟ್ಟು ಹಾಕ್ಕೊಂಡು ಮುದ್ದೆ ಪಲ್ಯ ಹಚ್ಕೊಂಡು ಊಟ ಮಾಡ್ಲಿಕ್ಕತ್ರ ಏನು ಹೇಳಿರಿ, ಎಷ್ಟು ಊಟ ಮಾಡ್ತೀವಿ ಅನ್ನೋದೇ ಗೊತ್ತಾಗಂಗಿಲ್ಲ. ಅಷ್ಟು ಊಟ ಸೇರ್ತದೆ, ಅಂದ್ರೆ ರುಚಿ ಹತ್ತದ, ಅಷ್ಟು ಟೇಸ್ಟ್ ಇರ್ತದೆ, ಹಿತವಾಗಿ ಇರ್ತದೆ. ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು ಈ ಮುದ್ದೆ ಪಲ್ಯ ನೋಡ್ರಿ. ಮಾವಿನ ಹಣ್ಣಿನ ಶೀಕರಣಿ ನಡೆದದ. ಹಣ್ಣು ಫ್ಲೇವರೇ ಅವರಿ ಹೇಳ್ತೀನಿ, ಅಷ್ಟು ಸೂಪರ್ ಫ್ಲೇವರ್ ಬರ್ಲಿಕ್ಕತ್ತವ. ಮನೆ ಒಳಗೆ ಹಣ್ಣು ಮಾಡ್ಯಾರ, ಅವ್ರು ರತ್ನಾಗಿರಿ ಹಣ್ಣಂತ್ರಿ. ಹಾಗಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅವ. ಅದಕ್ಕೇನದ ನಮ್ಮ ಮನೆಯವರು ಶೀಕರಣಿ ಮಾಡ್ಲಿರ್ತಾರೆ. ನನ್ನ ಮಗಳು ಮಾಡ್ತಿದ್ಲು. ಆ್ಯಕ್ಚುಲಿ ಇವತ್ತಕ್ಕಿ ಫ್ರೀ ಇಲ್ಲ. ಇವತ್ತು ಅವ್ರ ಕಾಲೇಜ್ನಾಗ ಸೀರೆ ಉಟ್ಕೊಂಡು ಬಾ ಅಂದಾರಂತ್ರಿ. ಆ ಗದ್ದಲ್ದಾಗಿದ್ದಾಳೆ ಆಕಿ, ಸೀರೆ ಗದ್ದಲ್ದಾಗ. ಅದಕ್ಕೆ ಆಕಿ ಈ ಕಡೆ ಹಾಯ್ಲಿಲ್ಲ. ಮತ್ತು ಭಾಳ ಅರ್ಲಿ ಹೋಗೋದಿತ್ತು ಆಕಿಗೆ. ಅದ್ರ ಸಲುವಾಗಿ ಇವ್ರಿಗೆ ಪೂಜೆ ಆದ ತಕ್ಷಣವೇ ಮಾವಿನ ಹಣ್ಣಿನ ಶೀಕರಣಿನೇ ಮಾಡ್ಲಿಕ್ತಾರೆ. ಹಾಗಾಗಿ ನಾನು ಯಾವುದೋ ಪಾಯಸ ಗೀಸ ಮಾಡಲಿಕ್ಕೆ ಹೋಗಲಿಲ್ಲ ರೀ. ಆ್ಯಕ್ಚುಲಿ ಮಾಡ್ಬೇಕಂತಿತ್ತು, ಒಂದು ಸ್ವಲ್ಪ ರೀ ಏನರ ಪಾಯಸ ಮಾಡ್ಲ್ಯಾ ಅಂತಂತ. ಆದರೆ ನಮ್ಮ ಮನೆಯವ್ರಂದ್ರು ಮಾವಿನ ಹಣ್ಣಿನ ಶೀಕರಣಿನೇ ಅದ, ಅವೆಲ್ಲ ಮತ್ತು ಉಳಿತಾವ, ಹುಡುಗರು ಒಲ್ಲೆ ಅಂತಾರೆ ಪಾಯಸ ಎಲ್ಲ ತಿನ್ನಲಿಕ್ಕೆ, ಇಷ್ಟೇ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಅಷ್ಟು ಸಿಂಪಲ್ಲಾದ ಅಡುಗೆ ಇಳಿಸೀನಿ. ಹೀಗಾಗಿ ಫಾಸ್ಟ್ ಆಗ್ಯದ್ರಿ. ಈ ಶೀಕರಣಿನೂ ನಾನೇ ಮಾಡೋದು ಇತ್ತಂದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತೇನೋ. ಯಾಕಂದ್ರೆ ಮಲ್ಟಿ ವರ್ಕ್ ನಡೆದ್ಬಿಟ್ಟಿರ್ತದೆ. ಆ ಕಡೆ ನನ್ನ ಕೆಲಸ ನಡೀತದ, ಈ ಕಡೆ ಶೀಕರಣಿ ತಾನೇ ರೆಡಿ ಆಗಿಬಿಡ್ತದ. ಹಾಗಾಗಿ ಟೈಮ್ ಇನ್ನೂ ಶಾರ್ಟಾಗಿ ಆಗ್ತದೆ ನೋಡ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ರೀ, ಸ್ವಲ್ಪ ಹಾಲು ಬೆಲ್ಲ ಸ್ವಲ್ಪ ಹಾಕ್ತೀವಿ. ನೀರು ಹಾಕಿದ್ರೆ ಮತ್ತು ಹೊಟ್ಟಿಗೆ ಸರಿ ಅಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಹಾಲೊಳಗೆ ಬೆಲ್ಲ ಮಿಕ್ಸ್ ಮಾಡಿಬಿಡೋದು. ಸ್ವಲ್ಪ ಉಪ್ಪು ಹಾಕಿರ್ತದೆ. ಇಷ್ಟು ನೋಡ್ರಿ, ಮಸ್ತ್ ಟೇಸ್ಟಿಯಾದ ಶೀಕರಣಿ ಅಂತೂ ರೆಡಿ ಆಯಿತು. ಈಗ ಮುದ್ದೆ ಪಲ್ಯಕ್ಕೆ ತಯಾರಿ. ಸ್ವಲ್ಪ ಒಂದು 2-3 ಸ್ಪೂನು ಎಣ್ಣೆ ಹಾಕಿ ಮೊದಲು ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಕರೆದು ತಗೊಂಡ್ಬಿಡ್ತೀನಿ. ಕುರುಕುರು ಆಗ್ತಾವ್ರಿ. ಅದು ಮುದ್ದೆ ಪಲ್ಯಕ್ಕೆ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ. ಹಾಗಾಗಿ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ತೆಗೆದುಬಿಡ್ತೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ತೆಗೆದು, ಇದಕ್ಕೆ ಎಣ್ಣೆ ಏನು ಹೆಂಗೂ ಕಾಯ್ದದ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಏನು ಪಲ್ಯ ಮತ್ತು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಪಾಲಕ್ ಮತ್ತು ಮೆಂತ್ಯ ಪಲ್ಯ, ಇದೇ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಕೈ ಆಡಿಸ್ಬಿಡ್ತೀನಿ. ಭಾಳ ಮಂದಿ ಮುದ್ದೆ ಪಲ್ಯಕ್ಕೆ ಮತ್ತು ಒಗ್ಗರಣೆ ಹಾಕ್ತಾರೆ. ಇದು ಆಲ್ರೆಡಿ ನಾವು ಒಗ್ಗರಣೆ ಹಾಕಿದ್ದದಲ್ರಿ. ಹಾಗಾಗಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ನಾ ಕರೆದು ತಗೊಂಡ್ಬಿಟ್ಟೆ. ಈಗೇನದ, ಇದಕ್ಕೆ ಜೋಳದ ಹಿಟ್ಟು ಹಾಕಿದ್ರೂ ನಡೀತದೆ ಅಥವಾ ಕಡಲೆ ಹಿಟ್ಟು ಹಾಕಿದ್ರೂ ನಡೀತದೆ. ಎರಡರೊಳಗೆ ಯಾವ್ದು ಹಾಕಿದ್ರೂ ನಡೀತದೆ. ನಾನು ಕಡಲೆ ಹಿಟ್ಟು ಹಾಕೀನಿ. ಕಡಲೆಬೇಳೆ ಹಿಟ್ಟು ಮನೆ ಒಳಗೆ ಹಾಕ್ಸಿರ್ತೀವಿ. ಕಡಲೆ ಹಿಟ್ಟು ಹಾಕೀನಿ ನೋಡ್ರಿ. ಒಂದು
ಸಣ್ಣ ಬಟ್ಲಲ್ಲೇ ಒಂದು ಬಟ್ಲು ಅಥವಾ ಮುಷ್ಟಿಲೇ 2 ಮುಷ್ಟಿ ಇಷ್ಟು ಹಾಕಿದರೂ ಸಾಕು. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈಗೇನದ ತೌವಿ ಅದ ನೋಡ್ರಿ, ತೊಗರಿಬೇಳೆ ತೌವಿ ಇದಕ್ಕೆ ಮುದ್ದೆ ಪಲ್ಯಕ್ಕೆ ಆ್ಯಡ್ ಮಾಡಿಬಿಡ್ತೀನಿ. ಮತ್ತೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದ್ರ ಒಳಗೇನದ ಹುಣಸೆ ಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ ಹಾಕಿರ್ತೀವಲ್ರಿ ಅದ್ರ ಸಲುವಾಗಿ ಅದಕ್ಕೊಂದಿಷ್ಟು ಬೆಲ್ಲ ಹಾಕಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಮುದ್ದೆ ಪಲ್ಯ ರೆಡಿ ಆಗ್ತದೆ. ಮುದ್ದೆ ಪಲ್ಯ ಮಕ್ಕಳಿಗೆ ಜಾಸ್ತಿ ಮಾಡಿ ಕೊಡ್ರಿ, ಯಾಕಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು, ಯಾಕಂದರೆ ಈಗಿನ ಮಕ್ಕಳು ಆಲ್ಮೋಸ್ಟ್ ತೊಪ್ಪಲ್ ಪಲ್ಯ ಒಲ್ಲ ಅಂತಾರ್ರಿ ಒಟ್ಟು. ಅದ್ರ ಸಲುವಾಗಿ ಮುದ್ದೆ ಪಲ್ಯ ಅನ್ನ, ಮುದ್ದೆ ಪಲ್ಯ ಭಾಕ್ರಿ, ಮುದ್ದೆ ಪಲ್ಯ ಚಪಾತಿ ತಿನ್ನಿಸಿದ್ವಿ ಅಂದ್ರೆ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅದ್ರ ಸಲುವಾಗಿ ಜಾಸ್ತಿ ಮುದ್ದೆ ಪಲ್ಯ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ಲಾಸ್ಟ್ ಒಂದು ಉಳಿದದ ಚಪಾತಿ ಒಂದು ಮಾಡಿ ತೆಗದೆ ಅಂದ್ರೆ ಮುಗೀತು ನೋಡ್ರಿ ನನ್ನ ಕೆಲಸ. ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಮುಗ್ದದ. ಹಂಗೆ ನೋಡಿದ್ರೆ ನನ್ನ ವಿಡಿಯೋ ಆ್ಯಕ್ಚುಲಿ ಇವತ್ತು 9 ಗಂಟೆಗೆ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಊಟ ಗೀಟ ಎಲ್ಲ ಮುಗಿದ್ಬಿಟ್ಟಿತ್ರಿ. ಮತ್ತು ಹಂಗೆ ಒಂಚೂರು ಸ್ಕೂಲಿನ ಕಾಲ್ ಅವು ಇವು ಇರ್ತಾವಲ್ರಿ, ಹಾಗಾಗಿ ಒಂಚೂರು ಮತ್ತು ಲೇಟಾಗಿ ಆ್ಯಸ್ ಇಟ್ ಈಸ್ ಬರೋ ಹಂಗೆ ಒಂದು 2 hours ಅರ್ಲಿ ಬರ್ಲಿಕ್ಕತ್ತದ ನೋಡ್ರಿ. ದ್ವಾದಶಿ ವಿಡಿಯೋ ಇನ್ನೂ ಲಘು ಬರಬೇಕಾಗಿತ್ತು. ಹಂಗೆ ನಮ್ಮ ಫ್ಯಾಮಿಲಿಯರ್ಸ್ ಒಂಚೂರು ವಿಡಿಯೋ ವೇಟ್ ಮಾಡಿರ್ತಾರೆ ಗೊತ್ತದ ನನಗೆ. ಈಗ ಚಪಾತಿ ಮಾಡಿ ತೆಗದೆ ಅಂದ್ರೆ ಮುಗೀತು ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ದ್ವಾದಶಿ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಆದಷ್ಟು ಇವತ್ತು 2 ವಿಡಿಯೋಸನ್ನು ಅಪ್ಲೋಡ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ರೀ. ಈಗ ಚಪಾತಿ ಮಾಡ್ಕೋತ ಒಂದಿಷ್ಟು ದಾನಗಳು ಅದರ ಫಲಗಳನ್ನು ನೋಡೋಣ್ರಿ. ಈಗ ಸುವರ್ಣ ದಾನ ಮಾಡಿದ್ರೆ ದಾರಿದ್ರ್ಯ ನಾಶ ಆಗ್ತದೆ. ಗೋದಾನ ಮಾಡಿದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ರಜತ ದಾನ ಮಾಡಿದ್ರೆ ಪಿತೃಗಳಿಗೆ ತೃಪ್ತಿ ಸಿಗ್ತದೆ. ತಾಮ್ರ ಪಾತ್ರ ದಾನ ಮಾಡಿದ್ರೆ ಅಂದ್ರೆ ತಾಮ್ರದ ಪಾತ್ರೆ ದಾನ ಸರ್ವಾಭಿಷ್ಟ ಸಿದ್ಧಿ ಆಗ್ತದೆ. ರತ್ನ ದಾನ ಮಾಡಿದ್ರೆ ರಾಜಯೋಗ ಬರ್ತದೆ. ಮುತ್ತುಗಳ ದಾನ ಮಾಡಿದ್ರೆ ಭುಕ್ತಿ ಮುಕ್ತಿ ಪ್ರಾಪ್ತಿ ಆಗ್ತದೆ. ವಸ್ತ್ರದಾನ ಚಂದ್ರಲೋಕ ಪ್ರಾಪ್ತಿ ಆಗ್ತದೆ. ಶಾಲು ದಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತದೆ. ರೇಷ್ಮೆ ವಸ್ತ್ರ ದಾನ ಮಾಡಿದ್ರೆ ಭಯ ಪರಿಹಾರ ಆಗ್ತದೆ. ಧಾನ್ಯ ದಾನ ಮಾಡಿದರೆ ಸರ್ವಾರ್ಥ ಸಿದ್ಧಿ ಆಗ್ತದೆ. ಪಾದರಕ್ಷೆಗಳನ್ನು ದಾನ ಮಾಡಿದ್ರೆ ಸುಖಕರ ಪರಲೋಕ ಪ್ರಯಾಣ ಸಿದ್ಧಿ ಆಗ್ತದೆ. ಇಷ್ಟದ ಹಾಗೆ ಮತ್ತು ಮುಂದಿನ ವಿಡಿಯೋದೊಳಗೆಲ್ಲ ಅಧಿಕ ಮಾಸದೊಳಗೆ ವಿಶೇಷವಾಗಿ ಕೈಗೊಳ್ಳಬೇಕಾದ ವ್ರತಗಳು ಯಾವುವು ಮತ್ತು ಅವುಗಳಿಗೆ ನಾವು ಯಾವುದು ದಾನ ಮಾಡಬೇಕು ಅನ್ನೋದನ್ನು ಹಾಗೆ ಚರ್ಚೆ ಮಾಡ್ಕೋತ ಇರೋಣಂತ್ರಿ. ದಾನವ ಕುಲದಲ್ಲಿ